ಕರ್ನಾಟಕದಲ್ಲಿ ಶಿಕ್ಷಕ ನೇಮಕಾತಿ ಸುಮಾರು 15,000 ಹುದ್ದೆಗಳನ್ನು ತುಂಬತಕ್ಕಂಥ ಕಾರ್ಯವನ್ನು ಸರ್ಕಾರ ಕೈಗೊಂಡಿದೆ. ಆದರೆ ಇಲ್ಲಿವರೆಗೆ ಯಾವುದೇ ರೀತಿಯಾದಂಥ ನೇಮಕಾತಿ ಪ್ರಕ್ರಿಯೆಗಳಾಗಿರ್ಬೋದು, ಸಿ&ಡಿ ರೂಲ್ ಆಯಿತು, ಪ್ರತಿಯೊಂದು ಹಂತದಲ್ಲಿ ಸಮಸ್ಯೆಗಳು ಬೆಟ್ಟದಷ್ಟಿದೆ ಅಂತಕ್ಕಂಥದ್ದು ಹೇಳ್ಬೋದು. ಯಾಕಂತಂದರೆ 2015ರಲ್ಲಿ BCom ಅವರಿಗೆ BComಲ್ಲಿ B.Ed ಮಾಡೋಕ್ಕೆ ಅವಕಾಶ ಕೊಟ್ಟರು. ಅದಾದಮೇಲೆ 2020ರಲ್ಲಿ TT ಮಾಡೋಕ್ಕೆ ಅವಕಾಶ ಕೊಟ್ಟರು. ಅದಾದಮೇಲೆ 2022ರಲ್ಲಿ ನೋಟಿಫಿಕೇಶನ್ ಆದಾಗ BCom ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡಲಂಥ ಸಮಯದಲ್ಲಿ ಮಾನ್ಯ ಹೈಕೋರ್ಟ್ಗೆ, ಧಾರವಾಡ ಪೀಠದಲ್ಲಿರ್ತಕ್ಕಂಥ ಹೈಕೋರ್ಟ್ಗೆ ನಾವೇನು ಮಾಡಿದ್ವಿ, ರಿಟರ್ನ್ ಹಾಕಿದಾಗ ಧಾರವಾಡ ಹೈಕೋರ್ಟ್ ಏನು ಮಾಡ್ತೀವಿ ಅಂತಂದರೆ ಸರ್ಕಾರಕ್ಕೆ ಚೀಮಾರಿ ಹಾಕ್ತು. ಆ ಚೀಮಾರಿ ಹಾಕ್ಬಿಟ್ಟು BCom B.Ed ಅವ್ರನ್ನ ಕಂಪಲ್ಸರಿ ತೊಗೊಳ್ಳೇಬೇಕು, ಶಿಕ್ಷಕ ಆಕಾಂಕ್ಷಿಗಳಿರ್ತಕ್ಕಂಥ ಆಮೇಲೆ ಕ್ವಾಲಿಫಿಕೇಶನ್ ಇರ್ತಕ್ಕಂಥ BCom ವಿದ್ಯಾರ್ಥಿಗಳನ್ನ ತೊಗೊಳ್ಳಬೇಕಂತಕ್ಕಂಥ ಆರ್ಡರ್ ಮಾಡಿದ್ರು. ಅದು ಆದಮೇಲೂ ಸಹ ಸರ್ಕಾರದವ್ರು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ. ಯಾಕಂತಂದರೆ ಅತಿಥಿ ಶಿಕ್ಷಕರನ್ನಾಗಿ ಇವತ್ತಿನ ದಿನ ಕರ್ನಾಟಕದಾದ್ಯಂತ ನಮ್ಮನ್ನು ತೊಗೊಂಡಿದ್ದಾರೆ ಮೇಡಮ್. ನಮ್ಮನ್ನ ಇನ್ನು ಅತಿಥಿಗಳಾಗಿ ಮಾಡ್ಕೊಂಡಿದ್ದಾರೆ, ಇನ್ನು ಕಾಯಂ ಮಾಡಿಲ್ಲ ಮೇಡಮ್. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಬಗ್ಗೆ ನಾವು ಭೇಟಿಯಾದಾಗ ಮೇಡಮ್, ನಿಮಗೆ ನಾವು ಯಾಕೆ ನಿಮ್ಮನ್ನು ತೊಗೊಂಡಿದ್ದೀವಿ ಅಂತಂದರೆ ಆ ಒಂದು ಭಾಗದಲ್ಲಿ BA ಮಾಡಿದಂಥ ವಿದ್ಯಾರ್ಥಿಗಳಿಲ್ಲ, ಹಂಗಾಗಿ ನಿಮ್ಮ BCom ಅವ್ರು ತೊಗೊಂಡಿದ್ದೀವಿ ಹೊರತಾಗಿ ನಿಮ್ಮನ್ನು ನಾವು ಯೂಸ್ ಆಗಿ ತೊಗೊಂತೀವಿ ಹೊರತಾಗಿ ನಿಮ್ಮನ್ನು ಕಾಯಂ ಶಿಕ್ಷಕರನ್ನ ಮಾಡಲ್ಲ ಅನ್ಕಂತ ಒಂದು ಆಯುಕ್ತರು ಎಲ್ಲ ಮೇಡಮ್ ಆಲ್ ಕರ್ನಾಟಕ ಭಾಗದಲ್ಲಿ ಇವತ್ತಿನ ದಿನ BCom B.Ed ಅವರು ಟೆಟ್ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅಂತಂತಂದರೆ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ, 100% ರಿಸಲ್ಟ್ ಮಾಡಿಕೊಟ್ಟಿದ್ದಾರೆ. ಯಾವುದರಲ್ಲಿ? ಸಮಾಜ ವಿಜ್ಞಾನದಲ್ಲಿ. ಇವನ್ ನಮ್ಮ TT ಬರೆಯೋಕ್ಕೆ ಅವಕಾಶ ಕೊಟ್ಟಿರೋದು ಸಮಾಜ ವಿಜ್ಞಾನದ ಮೇಲೆ ಮೇಡಮ್. ನಮಗೆ ಸರ್ ಈಗ ನಿಮಗೆ ಮತ್ತೆ ಸ್ಯಾಲ್ರಿ ಇರ್ಬೋದು, ಮತ್ತೆ ಭತ್ಯೆಗಳು ಅವ್ರಿಗೆ ಕಾಯಂ ಶಿಕ್ಷಕರಿಗೂ ಏನು ಡಿಫ್ರೆನ್ಸ್ ಮೇಡಮ್? ಅಜಗಜಾಂತರ ವ್ಯತ್ಯಾಸ ಇದೆ ಮೇಡಮ್. ಸರಿ ಸುಮಾರು ಬರೀ ನಾವು ಒಂದು 12ರಿಂದ 12,500 ಸಾವಿರಕ್ಕೆ ದುಡಿತಕ್ಕಂಥ ಪರಿಸ್ಥಿತಿ ನಮ್ಮದಿದೆ ಮೇಡಮ್. ನಮ್ಮಷ್ಟು ಕೆಲಸ ಕಾಯಂ ಶಿಕ್ಷಕರು ಮಾಡ್ತಾ ಇಲ್ಲ ಇವತ್ತಿನ ದಿನ. ಇದು ಬೇಕಿದ್ರೆ ನೀವು ಕ್ರಾಸ್ ಚೆಕ್ನು ಮಾಡ್ಬೋದು ಮೇಡಮ್. ಯಾಕಂತಂದರೆ ಅತಿಥಿ ಶಿಕ್ಷಕರಲ್ಲಿ ಏನಿದೆ ಅಂತಂದರೆ ಕಲಿಸ್ತಕ್ಕಂಥ ಹಂಬಲ ಇದೆ, ಕಲಿಸ್ತಕ್ಕಂಥ ಒಂದು ತುಡಿತ ಇದೆ. ಆದರೆ ಕಾಯಂ ಶಿಕ್ಷಕರಲ್ಲಿ ಆ ಥರ ಇವತ್ತಿನ ದಿನದಲ್ಲಿ ಕಾಣ್ತಾ ಇಲ್ಲ. ಯಾಕಂತಂದರೆ ಗೌರ್ಮೆಂಟಿಂದ ಬರ್ತಕ್ಕಂಥ ತಿಂಗಳ ಸಂಬಳಕ್ಕೆ ಅವ್ರು ಅಡ್ಜಸ್ಟ್ ಆಗಿರೋ ಹೊರತಾಗಿ ನಮ್ಮಲ್ಲಿ ಏನಿದೆ ಅಂತಂದರೆ ಅತಿಥಿ ಶಿಕ್ಷಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ಏನು ಬದಲಾವಣೆಗಳನ್ನು ತರಬೇಕು, ನಾವು ಒಂದು ಶಿಕ್ಷಣವನ್ನು ಎಲ್ಲರಿಗೂ ಹಬ್ಬಿಸ್ಬೇಕಂತಕ್ಕಂಥ ಒಂದು ಮನೋಭಾವದಿಂದ ನಾವೆಲ್ಲರೂ ಇವತ್ತಿನ ದಿನ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾ ಇದ್ದೀವಿ ಮೇಡಮ್ ಇವತ್ತಿನ ದಿನ. ಅಲ್ಲ ಸರ್, ಈಗ ನೀವು ಅತಿಥಿ ಶಿಕ್ಷಕರಾಗಿ ಮುಂದುವರಿತಿದ್ದೀರಾ ಅಂತಂದಾಗ ಎಷ್ಟು ವರ್ಷದಿಂದ ಇದೇ ಅತಿಥಿಗಳಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ? ಮೇಡಮ್ ಸುಮಾರು ಮೇಡಮ್ BCom B.Ed ಅವರು 4ರಿಂದ 5 ವರ್ಷದಿಂದ ನಾವು ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ವಿ ಮೇಡಮ್. ರಾಯಚೂರು, ಗುಲ್ಬರ್ಗ, ಯಾದಗಿರಿ, ಕೊಪ್ಪಳ, ಧಾರವಾಡ, ಆಮೇಲೆ ಮಂಡ್ಯ, ಮದ್ದೂರು, ಈ ಎಲ್ಲ ಭಾಗದಲ್ಲಿ, ಬೆಂಗಳೂರಲ್ಲಿ ಸಹ ಏನಿದ್ದಾರೆ ಅಂದರೆ ಮೇಡಮ್ BCom B.Ed ಅವರು ಇದ್ದಾರೆ. ಆದ್ರೂ ಇವರು ಕಾಯಂ ಶಿಕ್ಷಕರ ಒಂದು ಹುದ್ದೆಗಳಿಗೆ ನಮ್ಮ ಪರಿಗಣಿಸ್ತಾ ಇಲ್ಲ. ಇದರಲ್ಲಿ ಏನು ಕಾಡ್ತಾ ಇದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದೇ ಥರ ಮುಂದುವರಿತೆ ಅಂತಂದರೆ ಜಂತರ್ ಮಂತರದಲ್ಲಿ ಆಗ್ತಕ್ಕಂಥ ಒಂದು ಏನು ಉದಾಹರಣೆ ಹೋರಾಟಗಳು ನಮ್ಮ ಕರ್ನಾಟಕ ಭಾಗದಲ್ಲಿ ಖಂಡಿತ ಹಾಗೆ ಆಗ್ತದೆ ಮೇಡಮ್. ಅದಕ್ಕೆ ನಾಂದಿ ಆಡ್ತಕ್ಕಂಥ ಕೆಲಸ ಸರ್ಕಾರದವ್ರು ಮಾಡಬಾರ್ದು ಅಂತಕ್ಕಂಥ ನನ್ನ ಉದ್ದೇಶ ಮೇಡಮ್. ಮಂತರಲ್ಲಿ ಆಗೋದಕ್ಕೆ ನಿಮಗೆ ದೊಡ್ಡ ಯಾವುದು CJP ಅಂತ ಪಕ್ಷಗಳು ನಿಮಗೆ ಸಪೋರ್ಟ್ ಮೇಡಮ್. ಇಲ್ಲಿ ನಾವೊಂದು ಮೇಡಮ್ ಇನ್ನೊಂದು ಪಕ್ಷ ಮೇಡಮ್ ಅಕ್ಸಾ ಸಂಘಟನೆ ಇರೋವರೆಗೂ, ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಆಕಾಂಕ್ಷಿಗಳು ಒಂದೊಂದು ಯೂನಿಟ್ ಆಗಿ ಕೆಲಸ ಮಾಡ್ತಾ ಇದೆ ಮೇಡಮ್ ಇಲ್ಲಿ. ಯಾಕಂತಂದ್ರೆ ಎಲ್ಲಾನು ಬೇರೆ ಯಾರೋ ಹೇಳ್ಕೊಟ್ಟಿರ್ತಕ್ಕಂಥದ್ದು ಮಾತಲ್ಲ ಮೇಡಮ್, ಒಳಗಿಂದ ಬರ್ತಕ್ಕಂಥದ್ದು 5-6 ವರ್ಷಗಳಿಂದ ನಾವು ಅನುಭವಿಸಿರ್ತಕ್ಕಂಥ ಒಂದು ಸಮಸ್ಯೆಗಳಾಗಿರ್ಬೋದು, ಅವುಗಳಿಗೆ ಎಲ್ಲ ಒಂದು ವೇದಿಕೆ ಸಿದ್ಧ ಮಾಡಿಸಿದ್ದು ಅಂತಂತಂದರೆ ಸರ್ಕಾರವನ್ನು ಅಳಗಾಡಿಸ್ತಕ್ಕಂಥ ಶಕ್ತಿ ಈ ಒಂದು ಅತಿಥಿ ಶಿಕ್ಷಕರಲ್ಲಿ ಐತೆ, BCom ವಿದ್ಯಾರ್ಥಿಗಳಲ್ಲಿ ಐತೆ ಅಂತಕ್ಕಂಥದ್ದು ನಾನು ಹೇಳ್ಕೊಡ್ತೀನಿ ಮೇಡಮ್. ಸರ್, ಅತಿಥಿ ಶಿಕ್ಷಕರದ್ದು ಇವತ್ತೊಂದೇ ಅಲ್ಲ ಸರ್, ಅವತ್ತಿಂದ ಇವತ್ತವರೆಗೂ ನಿಮ್ಮನ್ನು ಕಡೆಗಣಿಸ್ತಾನೆ ಇದೆ ಸರ್ಕಾರ. ಯಾವುದೇ ವಿಚಾರವಾಗಿರ್ಬೋದು ನಿಮ್ಮ ಬೇಡಿಕೆಗಳು ಸುಮಾರು ಇದ್ದಾವೆ. BCom ಅತಿಥಿ ಶಿಕ್ಷಕರ ಅವಕಾಶ ನೀಡಿದರೆ ಕಾಯಂ ಶಿಕ್ಷಕರಾಗಿ ಅವಕಾಶ ನೀಡಿ ಅನ್ನೋ ವಿಚಾರವಾಗಿರ್ಬೋದು, ಮತ್ತೆ ಏನದು ಸಂಗೀತ ಶಿಕ್ಷಕರದಿರ್ಬೋದು, ಸುಮಾರು ಬೇಡಿಕೆಗಳು ಇದ್ದಾವೆ. ಇದೊಂದು ಕಾಯಂ ಅಂತ ಒಂದು ನಿಮ್ಮನ್ನು ಮಾಡಿಬಿಟ್ರೆ ನೀವು ಅದರಲ್ಲೂ ಸಹ ತೃಪ್ತರಾಗ್ತೀರಾ ಮೇಡಮ್? ಇವರು ಮಾತೆತ್ತಿದ್ರೆ ಗೌರ್ಮೆಂಟ್ ಏನಂತ ಹೇಳ್ತಾರೆ ಅಂತಂದರೆ ಸರ್ಕಾರಿ ಶಾಲೆಗಳನ್ನು ಉಳಿಸ್ತೀವಿ, ಸರ್ಕಾರಿ ಶಾಲೆಗಳನ್ನು ಬೆಳೆಸ್ತೀವಿ ಅಂತಕ್ಕಂಥದ್ದು. ಇವತ್ತಿನ ದಿನ ಸರಿಸುಮಾರು 60,000ಕ್ಕೂ ಹೆಚ್ಚು ಅತಿಥಿ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ. ಇವರು ಕಾಯಂ ಶಿಕ್ಷಕರನ್ನ ನೇಮಕ ಮಾಡಿಲ್ಲ ಅಂತಂದಾಗ ಗುಣಮಟ್ಟದ ಶಿಕ್ಷಣ ಎಲ್ಲಿಂದ ಬರಬೇಕು ಇವರಿಗೆ? ಈ ಥರ ಪ್ರಶ್ನೆ ಮಾಡಿದಾಗ ಇಲ್ಲ ರೀ, ಒಬ್ಬ ಕಾಯಂ ಶಿಕ್ಷಕನಿಗೆ ಕೊಡ್ತಕ್ಕಂಥ ಒಂದು ಪೇಮೆಂಟನ್ನು ನೀವು 4 ಜನಗಳಿಗೆ ಕೊಡ್ತೀವಿ ನಾವು ಇದರಲ್ಲಿ. ಈ ಥರ ಮನಸ್ಥಿತಿದ್ದಾಗ ಇವರು ಯಾವ ಗೌರ್ಮೆಂಟ್ ಶಾಲೆಗಳನ್ನ ಉಳಿಸ್ತಾರೆ, ಯಾವ ಕನ್ನಡವನ್ನು ಉಳಿಸ್ತಾರೆ ಅಂತಕ್ಕಂಥದ್ದು ನಮ್ಮ ಒಂದು ಆರೋಪ ಇದೆ ಮೇಡಮ್. ಅದರಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳು ಅಂತ ಬಂದಾಗ, ಶಾಲೆಗಳು ಅಂತ ಬಂದಾಗ ಸುಮಾರು ಎಷ್ಟು ಶಾಲೆಗಳು ಮುಚ್ಚಿದಾವೆ ಮೇಡಮ್? ಸರಿಸುಮಾರು 2,000ಕ್ಕೂ ಅಧಿಕ ಈಗಿನ ಬಂದಿರತಕ್ಕಂಥ ಒಂದು ಮಾಹಿತಿ ಪ್ರಕಾರ 2,000ಕ್ಕಿಂತ ಹೆಚ್ಚು ಶಾಲೆಗಳು ಮುಚ್ಚಿದಾವೆ ಮೇಡಮ್. ಇನ್ನು ಎಷ್ಟೋ ಮುಚ್ಚತಕ್ಕಂಥ ಒಂದು ಹಾದಿಯಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಮೇಡಮ್. ಅದನ್ನು ಗಂಭೀರವಾಗಿ ಪರಿಗಣಿಸಬೇಕಂತಕ್ಕಂಥದ್ದು ಮೇಡಮ್. ಮುಚ್ಚೋದಕ್ಕೆ ಏನು ಕೊರತೆ ಆಗಿದೆ ಮೇಡಮ್? ಮುಖ್ಯವಾಗಿ ಅವ್ರ ಮಕ್ಕಳ ಸಂಖ್ಯೆ ಅಂತ ಹೇಳ್ತಾರೆ ಮೇಡಮ್. ಮಕ್ಕಳ ಸಂಖ್ಯೆ ಕಡಿಮೆ ಇದ್ದರೆ ನಾವು ಮುಚ್ತಾ ಇದ್ವಿ ಅಂತ ಹೇಳ್ತಾರೆ. ಮಿನಿಮಮ್ ನಮ್ಮ ಗೌರ್ಮೆಂಟ್ ಇವನ್ ಹಿಂದೆ ಆಗಿರ್ತಕ್ಕಂಥ ಆ ಒಂದು ವರದಿಗಳ ಆಧಾರ ಮುಖಾಂತರ ಒಂದು ಶಾಲೆಯಲ್ಲಿ 10 ವಿದ್ಯಾರ್ಥಿಗಳಿದ್ರೂ ಒಂದು ಗೌರ್ಮೆಂಟ್ ಶಾಲೆ ತೆರಿಬೇಕಂತ ರೂಲ್ ಐತೆ ಮೇಡಮ್. ಅದನ್ನು ಆದರೆ ಇವತ್ತಿನ ದಿನ ಅದು ಎಲ್ಲನೂ ಮುಚ್ಚಿಬಿಟ್ಟು ಏನು ಮಾಡ್ತಾ ಇದ್ದಾರೆ, ಒಂದು ಇನ್ನು ಮುಂದೆ ಇದೇ ಥರ ಹೋಯ್ತಂದ್ರೆ ಖಾಸಗೀಕರಣ ಹೆಚ್ಚಾಗಿಬಿಟ್ಟು ಸರ್ಕಾರಿ ಎಲ್ಲ ಹಂತದಲ್ಲಿ ಶಾಲಾ ಕಾಲೇಜುಗಳು ಬಂದಾಗ್ತಕ್ಕಂಥ ಪ್ರಸಂಗ ಭಾಳ ದೂರ ಉಳಿದಿಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದ್ದೀವಿ ಮೇಡಮ್. ಇವತ್ತು ನೀವು ಕಾಯಂ ಶಿಕ್ಷಕರಾಗಿ ಅತಿಥಿ ಶಿಕ್ಷಕರಾಗಿ ನೀವು ಒಂದು ಕ್ವಾಲಿಟಿಯಾಗಿ ನಿಮ್ಮ ಮಕ್ಕಳಿಗೆ ಬೋಧನೆ ಮಾಡ್ತಾ ಇದ್ದೀರಾ. ಈ ವಿಚಾರದಲ್ಲಿ ಯಾವುದೇ ವಿಚಾರಕ್ಕೂ ನೀವು ಕಾಂಪ್ರಮೈಸ್ ಆಗ್ತಿಲ್ಲ. ನಿಮ್ಮಲ್ಲಿ ಇರೋ ಟ್ಯಾಲೆಂಟ್ನ ಗುರುತಿಸಿ ಅವರು ಕೊಡಬೇಕಲ್ವಾ ಮೇಡಮ್? ಇದರಲ್ಲಿ
ಸರ್ಕಾರ ಮತ್ತು ಆಡಳಿತಕ್ಕೆ ಭಾಳ ವ್ಯತ್ಯಾಸ ಐತಿ ಮೇಡಮ್. ಇಲ್ಲಿ ಸರ್ಕಾರ ಏನು ಆದೇಶ ಕೊಡ್ತದಲ್ರಿ ಮೇಡಮ್, ಇದನ್ನ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ IAS ಮತ್ತು KS ಆಫೀಸರ್ಗಳಿಗೆ ಅವ್ರವ್ರ ಮಧ್ಯೆ ಸಮನ್ವಯತೆ ಇಲ್ಲ ಮೇಡಮ್. ಇಲ್ಲಿ ಅವ್ರು ಮಾಡಿರ್ತಕ್ಕಂಥ ತೀರ್ಪುಗಳು ಇವ್ರನ್ನ ರಿಜೆಕ್ಟ್ ಮಾಡ್ತಾರೆ, ಇವ್ರು ಕೊಟ್ಟಿರ್ತಕ್ಕಂಥ ಅವ್ರು ರಿಜೆಕ್ಟ್ ಮಾಡ್ತಾರೆ ಮೇಡಮ್. ಇಲ್ಲಿ ಸರಿಯಾದ ಶಿಕ್ಷಣದ ಕೊರತೆ ಭಾಳ ಐತೆ ಮೇಡಮ್. ಇಲ್ಲಿ ಯಾರು ಗುಣಮಟ್ಟದ ಇರ್ತದೆ, ಯಾರು ಎಲಿಜಿಬಲ್ ಇರ್ತದೆ ಅವ್ರಿಗೆ ಕೊಡ್ರಿ ಅಂತಕ್ಕಂಥದ್ದು. ನಾವೇನು ಹುದ್ದೆಗಳನ್ನು ಭಿಕ್ಷೆ ಬೇಡ್ತಾ ಇಲ್ಲ, ಟ್ಯಾಲೆಂಟ್ ಇರೋರಿಗೆ ಅವಕಾಶ ಕೊಡ್ರಿ, ಎಕ್ಸಾಮ್ ಬರೀತಾರೆ, ಪಾಸ್ ಆಗ್ತಾರೆ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಷ್ಟೇ. ಇದರಲ್ಲಿ ಸರ್ B.Ed ಮಾಡ್ಕೊಂಡು ನೀವು ಏನೇನು ಎಕ್ಸಾಮ್ಗಳು ಅಟೆಂಡ್ ಮಾಡ್ಕೊಂಡಿದ್ದೀರಾ? ಮೇಡಮ್ B.Ed ಆದಮೇಲೆ ನಾವು TT ಪಾಸ್ ಆಗಿದೆ ಮೇಡಮ್. TT ಫುಲ್ ಫಾರ್ಮ್ ಅಂದರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಬರುತ್ತೆ ಮೇಡಮ್. ಆ ಒಂದು TTನೂ ಪಾಸ್ ಮಾಡ್ಕೊಂಡಿದ್ವಿ. ಮಿನಿಮಮ್ 3 ಟೈಮ್ಸ್ ಪಾಸ್ ಮಾಡಿದ್ವಿ ಮೇಡಮ್. ನಾವು ಶಿಕ್ಷಕರಾಗಲಿಕ್ಕೆ ಏನೇನು ಅರ್ಹತೆ ಬೇಕೋ ಎಲ್ಲನೇ ಇದೆ. ಆದರೆ ಇವರಲ್ಲಿ ಕಾಲ್ಫಾರ್ಮ್ ಮಾಡ್ತಕ್ಕಂಥದ್ರಲ್ಲಿ ಒಂದು ತಾರತಮ್ಯ ಮಾಡ್ತಾ ಇದ್ದಾರೆ. BCom ಬೇರೆ, B.Ed ಬೇರೆ, ಅಥವಾ BA ದವ್ರು ಬೇರೆ, BSc ಅವ್ರು ಬೇರೆ ಅಂತ ಹಲವಾರು ವಿಚಾರಗಳಿದೆ ಮೇಡಮ್. ಇದರಲ್ಲಿ C&R ಬಂದದಲ್ರಿ, ಸಂಪೂರ್ಣವಾಗಿ ಇನ್ನೂ ತಿದ್ದಬೇಕಾದನ್ನ ಎಸ್ಪೆಷಲಿ. ಇಲ್ಲಾಂತಂದರೆ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ಏನು ಮಾಡ್ತಾರೆ ಇವರು, ದ್ರೋಹ ಮಾಡಿದಂಗೆ ಆಗ್ತದೆ. ಇನ್ನು ನಮ್ಮಂಥ ಒಂದು ಆಕಾಂಕ್ಷಿಗಳಿಗೆ ಇವ್ರು ಏನು ನ್ಯಾಯ ಕೊಡ್ತಾರೆ ಮೇಡಮ್ ಇವರು? ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ ಮೇಡಮ್? 2022 ಆಗಿರ್ತಕ್ಕಂಥ ಶಿಕ್ಷಕ ನೇಮಕಾತಿಯಲ್ಲಿ ನಾವು ಅಪೀಲ್ ಹೋದಾಗ BCom B.Ed TT ಪಾಸ್ ಆದಂಥ ಅವ್ರಿಗೆ ಏನು ಮಾಡಿರಿ, ನೀವು ಅವಕಾಶ ಕೊಡ್ರಿ ಅಂತೇಳಿ ಇವನ್ ಆರ್ಡರ್ ಕಾಪಿನೇ ಇದೆ ಮೇಡಮ್, ನಮ್ಮ ಹತ್ರ ಆರ್ಡರ್ ಮಾಡಿದೆ. ಆ ಆರ್ಡರ್ ಮಾಡಿದ್ರು ಸಹ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ಇವತ್ತಿನ ಗೌರ್ಮೆಂಟ್ ಇಲ್ಲ, ಅವ್ರಿಗೆ ಸಬ್ಜೆಕ್ಟ್ಗಳಿಲ್ಲ ಅಂತಕ್ಕಂಥ ಒಂದು ತುಂಟ ನೆಪವನ್ನು ಹೇಳ್ತಾ ಇದ್ದಾರೆ ಮೇಡಮ್. ಸಬ್ಜೆಕ್ಟ್ ಇಲ್ಲ ಅಂತಂದರೆ ನಾವು ಬಿಸ್ನೆಸ್ ಸ್ಟಡಿ ಮೇಲೆ ಸೋಷಿಯಲ್ ಸೈನ್ಸ್ ಮೇಲೆ ನಾವು TT ಮಾಡೋಕ್ಕೆ ಅವಕಾಶ ಕೊಟ್ಟರು. ಅದ್ರ ಮೇಲೆ 2 ವರ್ಷ ನಾವು ಕಲ್ತಿದ್ದೀವಿ. ಮತ್ತು TT ಪಾಸ್ ಆದ್ರೂ ಸೋಷಿಯಲ್ ಸೈನ್ಸ್ ಮೇಲೆ ನಾವು TT ಪಾಸ್ ಆಗಿದ್ದೀವಿ. ಈವನ್ ಟೀಚಿಂಗ್ ಮಾಡೋದಾದ್ರೂ ನೀವು ಗೆಸ್ಟ್ ಟೀಚರ್ ಮಾಡ್ತಾ ಇದ್ವಿ, ಅತಿ ಶಿಕ್ಷಕರು, ಅಲ್ಲಿ ನಾವು ಸಮಾಜ ವಿಜ್ಞಾನದ ಮೇಲೆ ಮಾಡ್ತಾ ಇದ್ದೀವಿ. ಇವೆಲ್ಲ ಮಾನದಂಡ ಇಟ್ಕೊಂಡ್ಬಿಟ್ಟು ಏನು ಮಾಡಬೇಕು, ನಮಗೆ ಅವರು ಒಂದು ಎಕ್ಸಾಮ್ ಬರೋಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಶಿಕ್ಷಕರಾಗಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕಂತಕ್ಕಂಥ. ಎಷ್ಟು ಬೇಡಿಕೆಗಳು ಒಟ್ಟು ಮೇಡಮ್ ನಮ್ಮದು ಸುಮಾರು ಬೇಡಿಕೆಗಳಿದೆ ಮೇಡಮ್. ಅತಿಥಿ ಶಿಕ್ಷಕರನ್ನ ಕಡಿಬಿಟ್ಟು ಕಾಯಂ ಶಿಕ್ಷಕರನ್ನ ನೇಮಕ ಮಾಡಬೇಕು, ಸಂಗೀತ ಶಿಕ್ಷಕರನ್ನ ಹೆಚ್ಚಿಸ್ ಮಾಡಬೇಕು, ಅದಾದ್ಮೇಲೆ PT ಟೀಚರ್ಗಳು ಹೆಚ್ಚಿಗೆ ಮಾಡಬೇಕು. ಎಸ್ಪೆಷಲಿ ಮೇಜರ್ ಆಗಿರ್ತಕ್ಕಂಥದ್ದು ಇವತ್ತಿನ ನ್ಯಾಯಾಲಯ ಆದೇಶ ಯಾವುದ್ರಿ, BCom B.Ed ಅವರಿಗೆ ಕಂಪಲ್ಸರಿ ಅವಕಾಶ ಕೊಡಲೇಬೇಕು. ಅದಾದ್ಮೇಲೆ ಏನು ಮಾಡಬೇಕು ಮೇಡಮ್, ಇನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಶಿಕ್ಷಕರ ಸಂಖ್ಯೆಯನ್ನು ಹೆಚ್ಚಿಸಬೇಕು ಮೇಡಮ್. ಇದರಲ್ಲಿ ದೈಹಿಕ ಶಿಕ್ಷಕರನ್ನು ಹೆಚ್ಚಿಸಬೇಕು. ಇನ್ನು ಹಲವಾರು ಎಕ್ಸಾಮ್ನ ಒಂದು ರೂಪರೇಷೆಗಳನ್ನು ಕೆಲವೊಂದು ಬದಲಿಸಬೇಕಂತಕ್ಕಂಥದ್ದು ನಮ್ಮ ಆಗ್ರಹ ಮೇಡಮ್.